ಅಧ್ಯಾಯದ 40ನೇ ಶ್ಲೋಕ. ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪಾರ್ಥ ನ ಏವ ಇಹ ನ ಅಮುತ್ರ ವಿನಾಶಃ ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನನ ಪ್ರಶ್ನೆ, ಕಾಂ ಗತಿಂ ಕೃಷ್ಣ ಗಚ್ಚತಿ ಕಚ್ಚಿನ್ ಅಪ್ರಾಪ್ಯ ಯೋಗ ಸಂಸಿದ್ಧಿಂ. ಪರಿಪೂರ್ಣವಾದ ಸಾಧನೆಯನ್ನ ಮಾಡ್ಲಿಕ್ಕಾಗಿಲ್ಲ. ಕಚ್ಚಿನ್ನ ಭಯ ವಿಭ್ರಷ್ಟ ಅಂದ್ರೆ ಆ ಕಡೆ ಈ ಕಡೆ ಎರಡೂ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡಲ್ಲೂ ಕೂಡ ಸಂಸಿದ್ಧಿಯನ್ನ ಪಡೆಯಲಿಕ್ಕಾಗಿಲ್ಲ. ಅವನ ಪರಿಸ್ಥಿತಿ ಏನು ಎಂಬುದಾಗಿ ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಪಾರ್ಥ ಅಂತ ಸಂಬೋಧನೆ. ಪಾರ್ಥ ಶಬ್ದಕ್ಕೆ ಒಂದರ್ಥ ಪೃಥ್ವಿಯ ಮಗ ಅಂತ ಒಂದರ್ಥ, ಇನ್ನೊಂದರ್ಥ ತತ್ವಜ್ಞಾನಿ ಅಂತ ಅರ್ಥ. ಅರ್ಥಂ ಪಾತಿ ಇತಿ ಪಾರ್ಥ, ತತ್ಸಂಬುದ್ಧೋ ಪಾರ್ಥ, ತತ್ವಜ್ಞಾನಿಯೇ ಅಂತ ಅರ್ಥ. ಪಾರ್ಥ ಇಹ ಅಮುತ್ರ ತಸ್ಯ ವಿನಾಶಃ ನ ವಿದ್ಯತೆ ನ ಇಹ ನ ಅಮುತ್ರ. ಈ ಲೋಕದಲ್ಲ, ಇಹ ಅಂದ್ರೆ ಈ ಲೋಕ, ಅಮುತ್ರ ಅಂದ್ರೆ ಪರಲೋಕ. ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಅಯತಿ ಶ್ರದ್ಧಯೋಪೇತ, ಅರ್ಜುನ್ ಹೇಳಿದ್ನಲ್ಲ, ಶ್ರದ್ಧೆಯಿಂದ ಕೂಡಿದ್ದಾನೆ. ಆದರೆ ಯೋಗಾಚರಿತ ಮಾನಸ, ಸಾಧನಾ ಮಾರ್ಗದಿಂದಾಗಿ ದೂರ ಬಂದ್ಬಿಟ್ಟಿದ್ದಾನೆ. ಶ್ರದ್ಧೆ ಇದೆ, ಸರಿಯಾದ ಕ್ರಮದಲ್ಲಿ ಅನುಷ್ಠಾನಗಳನ್ನು ಮಾಡ್ತಾ ಇಲ್ಲ ಅಂತವನು. ಅವನು ಈ ಲೋಕದಲ್ಲಾಗ್ಲಿ ಅಥವಾ ಪರಲೋಕದಲ್ಲಾಗ್ಲಿ ಅವನಿಗೆ ವಿನಾಶ ಇಲ್ಲ. ವಿನಾಶ ಶಬ್ದಕರ್ತೇನು? ವಿವಿಧ ರೀತಿಯಲ್ಲಿ ನಾಶ ಅಂತ ಅರ್ಥ. ವಿನಾಶ ಅಂತ ಹೇಳಿದ್ರೆ ವಿವಿಧ ನಾಶಗಳು. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಸಾಯಲೇಬೇಕು. ವಿನಾಶ ಇಲ್ಲ ಅಂದ್ರೆ ಯೋಗ ಭ್ರಷ್ಟನಿಗೆ ಮರಣವೇ ಇಲ್ಲ ಅಂತ ಅಭಿಪ್ರಾಯ ಅಲ್ಲ. ಯಾಕಂದ್ರೆ ಮರಣ ಎಂತಕ್ಕಂಥದ್ದು ಎಲ್ಲರಿಗೂ ಇದ್ದೇ ಇದೆ. ಮತ್ತೇನು ವಿವಿಧ ರೀತಿಯಲ್ಲಿ ನಾಶ ಅಂದ್ರೆ ಅನೇಕ ಬಾರಿ ಪ್ರಾಣಿಯಾಗಿ, ಪಕ್ಷಿಯಾಗಿ, ಮರಗಿಡ ಬಳ್ಳಿಯಾಗಿ ಎಲ್ಲ ಹುಟ್ಟುವುದು, ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಹುಟ್ಟೋದು, ಈ ರೀತಿಯಾಗಿರ್ತಕ್ಕಂಥ ದುರ್ಗತಿಗಳು ಆ ವ್ಯಕ್ತಿಗೆ ಇಲ್ಲ ಅಂತ ಅರ್ಥ. ಇನ್ನೊಂದು, ಈ ನಾಶ ಅನ್ನೋದೇನಿದೆ, ನಾಶ ಅನ್ನೋದು ಒಟ್ಟು 4 ರೀತಿ ಇದೆ. ಅನಿತ್ಯತ್ವಂ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಅಂತ. ನಾಶ ಅಂದ್ರೆ 4 ತರ. ಒಂದು ಅನಿತ್ಯತ್ವ. ಅನಿತ್ಯತ್ವ ಅಂದ್ರೆ ಯಾರು ಕೂಡ ನಿತ್ಯ ಅಲ್ಲ. ಪರ್ಮನೆಂಟ್ ಆಗಿರೋದು ಯಾರು? ಲಕ್ಷ್ಮೀನಾರಾಯಣ ದೇವರು ಮಾತ್ರ. ಮತ್ತೆಲ್ಲರಿಗೂ ಸಾವೆಂಬುದು ಇದ್ದೇ ಇದೆ. ಈ ತರ ನಾಶ ಯೋಗ ಭ್ರಷ್ಟನಿಗೂ ಇದ್ದೇ ಇದೆ. ಇನ್ನು ದೇಹ ಹಾನಿ, ಇರುವಂತ ದೇಹ ಹೋಯ್ತು ಅಷ್ಟೇ, ಮತ್ತೆ ಆ ದೇಹ ಬರೋದಿಲ್ಲ, ಆ ತರ ಹಾನಿ ಇದ್ದೇ ಇದೆ. ಇನ್ನು ದುಃಖ ಪ್ರಾಪ್ತಿ, ದುಃಖ ಬರುತ್ತೆ, ಅವನವನ ಪ್ರಾರಬ್ಧಕ್ಕನುಗುಣವಾಗಿ ಸುಖವೂ ಬರುತ್ತೆ, ದುಃಖವೂ ಬರುತ್ತೆ. ಇನ್ನು ಅಪೂರ್ಣತ, ಪರಿಪೂರ್ಣವಾಗಿ ಇಲ್ಲದೆ ಇರುವಿಕೆ, ಇದು ಒಂದು ರೀತಿಯಲ್ಲಿ ನಾಶ. ಯಾಕಂದ್ರೆ ಭಗವಂತ ಮತ್ತು ಲಕ್ಷ್ಮೀ ದೇವಿ ಅವರು ಮಾತ್ರ ಪರಿಪೂರ್ಣರು, ಮತ್ತೆಲ್ಲರೂ ಅಪರಿಪೂರ್ಣರೇ. ಎಲ್ಲರೂ ಕೂಡ ಅಪರಿಪೂರ್ಣರೇ ಆಗಿರತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ನಾಶವು ಕೂಡ ಸಾಧನಾ ಭ್ರಷ್ಟರಿಗಿದೆ. ಮತ್ತೇನು ನಾಶ ಇಲ್ಲ ಅಂತ ಹೇಳಿದ್ರೆ ವಿವಿಧ ರೀತಿಯಲ್ಲಿ ನಾಶ ಇಲ್ಲ. ಅದಕ್ಕೆ ಬರೀ ನಾಶ ನ ವಿದ್ಯತೆ ಅಂತ ಹೇಳ್ತಾ ಇಲ್ಲ, ವಿನಾಶ, ವಿವಿಧ ರೀತಿಯ ನಾಶಗಳು. ವಿವಿಧ ರೀತಿಯ ನಾಶಗಳು ಅಂತ ಹೇಳಿದ್ರೆ ಅನೇಕ ಬಾರಿ ಕೆಟ್ಟ ಕೆಟ್ಟ ಜನ್ಮಗಳಲ್ಲಿ ಹುಟ್ಟಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುವಂಥದ್ದು. ಆ ರೀತಿಯಲ್ಲಿಲ್ಲ. ಈಗ ಒಂದಷ್ಟು ಸಾಧನೆಯನ್ನ ಮಾಡಿ ಏನು ಅವನ ವಯಸ್ಸಾದ ಮೇಲೆ ಆ ದೇಹವನ್ನ ಬಿಡ್ಲೇಬೇಕು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಎಂಬುವಂತೆ ವಯಸ್ಸಾದ್ಮೇಲೆ ದೇಹವನ್ನ ಬಿಡ್ಲೇಬೇಕು. ಆ ದೇಹವನ್ನ ಬಿಟ್ಟು ಮತ್ತೊಂದು ದೇಹ ಮುಂದಿನ ಜನ್ಮದಲ್ಲಿ ಅವನಿಗೆ ಬರುತ್ತೆ. ಆಗ ಇನ್ನೂ ಉತ್ತಮ ಒಂದು ಕುಟುಂಬದಲ್ಲಿ ಅವನಿಗೆ ಹುಟ್ಟು ಬರುತ್ತೆ ಹೊರತು ಯಾವುದೋ ಒಂದು ಇನ್ನೂ ನೀಚ ಕುಟುಂಬದಲ್ಲಿ ಬರೋದಿಲ್ಲ. ಯಾಕಂದ್ರೆ ಒಂದಷ್ಟು ಸಾಧನೆಯನ್ನ ಮಾಡಿದ್ದಾನೆ, ಧಾರ್ಮಿಕನಾಗಿದ್ದಾನೆ, ಒಳ್ಳೆ ಅನುಷ್ಠಾನವಂತನಾಗಿದ್ದಾನೆ, ಜಪ ತಪ ಪಾರಾಯಣ ಯಜ್ಞ ಯಾಗ ದಾನ ಧರ್ಮ ಇದೆಲ್ಲ ಮಾಡಿದ್ದಾನೆ. ಅದರಿಂದಾಗಿ ಇನ್ನು ಉತ್ತಮ ಕುಲದಲ್ಲಿ ಹುಟ್ಟುತ್ತಾನೆ ಹೊರತು ಇನ್ನೂ ನೀಚ 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 ಕುಲದಲ್ಲಿ ಹುಟ್ಟುತ್ತಾ ಹೋಗೋದಿಲ್ಲ. ಅದಕ್ಕೋಸ್ಕರ ಹೇಳುದು ತಸ್ಯ ವಿನಾಶನ ವಿದ್ಯತೆ. ವಿವಿಧ ರೀತಿಯ ನಾಶ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನೀಚ ಜನ್ಮಗಳಲ್ಲಿ, ನೀಚ ಯೋನಿಗಳಲ್ಲಿ ಜನ್ಮವನ್ನ ಪಡಿತಕ್ಕಂಥ ಒಂದು ದುರ್ಗತಿ ಅವನಿಗೆ ಬರೋದಿಲ್ಲ ಅಂತ ಅರ್ಥದಲ್ಲಿ. ವಿನಾಶ ಇಲ್ಲ ಶಬ್ದಕ್ಕರ್ಥ ಏನು?
ದುರ್ಗತಿ ಬರುವಿಕೆ. ಈಗ ಮನುಷ್ಯನಾಗಿದ್ದಾನೆ, ಯಾಕಂದ್ರೆ ತತ್ರಾಪಿ ಜನ್ಮ ಶತಕೋಟಿಷು ಭುವಿ ಮಾನುಷತ್ವಂ ಅಂತ. ಎಷ್ಟೋ ಶತಕೋಟಿ ಜನ್ಮಗಳು ಕಳೆದ ಮೇಲೆ ಬರತಕ್ಕಂಥದ್ದು ಮನುಷ್ಯ ಜನ್ಮ. ಅದು ಒಮ್ಮೆ ಬಂದ್ರೆ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ. ಮತ್ತಿನ್ನೇನೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಒಟ್ಟು ಪ್ರಾಣ ಧಾರಣೆ ಮಾಡಿಕೊಂಡು ಬರೀ ಬದುಕ್ಲಿಕ್ಕೋಸ್ಕರವಾಗಿ, ಅಂದ್ರೆ ಪ್ರಾಣವನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಬದುಕೋದು. ಅಷ್ಟು ಬಿಟ್ಟು ಮತ್ತೆ ಯಾವುದೇ ಗೊತ್ತು ಗುರಿ ಇಲ್ಲದೆ ಬದುಕ್ತಕ್ಕಂಥ ಬದುಕು ಪ್ರಾಣಿಗಳ ಬದುಕು. ಅಂತ ಜನ್ಮ ಎಲ್ಲ ಬರೋದಿಲ್ಲ ಅಂತ ಅರ್ಥ. ಅಂದ್ರೆ ದುರ್ಗತಿ ಆಗೋದಿಲ್ಲ, ಇನ್ನು ಉತ್ತಮವಾದ ಗತಿಯನ್ನ ಪಡಿತಾನೆ ಹೊರತು ದುರ್ಗತಿಯನ್ನು ಹೊಂದೋದಿಲ್ಲ ಅಂತ ಅರ್ಥ. ಅದು ಎಲ್ಲಿ? ಇಹ, ಈ ಲೋಕದಲ್ಲಿ. ಈ ಲೋಕದಲ್ಲಿ ಈ ಜನ್ಮ ಮುಗಿದು ಮತ್ತೊಂದು ಜನ್ಮ ಅಂತ ಬರುವಾಗ ಇನ್ನೂ ಉತ್ತಮ ಕುಲದಲ್ಲಿ ಹುಟ್ಟುತ್ತಾನೆ ಹೊರತು ಇನ್ನು ಅಧಮ ಕುಲದಲ್ಲಿ ಹುಟ್ಟೋದಿಲ್ಲ ಯೋಗ ಭ್ರಷ್ಟ. ಇನ್ನು ಈ ಲೋಕದ ಯಾತ್ರೆ ಮುಗಿದ ಮೇಲೆ ತಕ್ಷಣ ಇದೇ ಲೋಕದಲ್ಲಿ ಹುಟ್ಟೋದು ಅಂತೂ ಕ್ರಮ ಇಲ್ಲ. ಈ ಲೋಕದ ಯಾತ್ರೆ ಮುಗಿದ ಮೇಲೆ ಒಂದು ತೇಜೋಮಯವಾದ ಶರೀರ ಬರುತ್ತೆ, ಒಂದು ಯಾತನಾ ಶರೀರ ಅಂತ ಬರುತ್ತೆ. ಆ ಯಾತನಾ ಶರೀರವನ್ನ ಇಟ್ಟುಕೊಂಡು ನಮ್ಮ ಪುಣ್ಯಕ್ಕನುಗುಣವಾಗಿ ಸ್ವರ್ಗಕ್ಕೋ, ನಮ್ಮ ಅಲ್ಲಿ ನರಕದ ದುಃಖವನ್ನು ಅನುಭವಿಸ್ಬೇಕು, ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸ್ಬೇಕು. ಇದೆಲ್ಲವನ್ನೂ ಕೂಡ ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು. ಯೋಗ ಭ್ರಷ್ಟ ಅಂತ ಆದ್ರೆ ಅವನು ನರಕಕ್ಕೂ ಕೂಡ ಹೋಗೋದಿಲ್ಲ. ಅವನಿಗೆ ಅಮೂತ್ರ. ಅಮೂತ್ರ ಅಂದ್ರೇನು? ಪರಲೋಕದಲ್ಲಿ ಅಂತ ಅರ್ಥ. ಪರಲೋಕದಲ್ಲೂ ಕೂಡ ದುರ್ಗತಿ ಇಲ್ಲ, ಉತ್ತಮವಾದ ಲೋಕವನ್ನೇ ಪಡಿತಾನೆ. ಯಾಕೆ ಉತ್ತಮ ಲೋಕ ಪಡಿತಾನೆ? ಅವನು ಶ್ರದ್ಧ. ಅರ್ಜುನನ ಪ್ರಶ್ನೆಯಲ್ಲಿ ಅಡಗಿದೆ, ಶ್ರದ್ಧೆಯ ಉಪೇತಃ ಯೋಗಾತ್ ಚಲಿತ ಮಾನಸಃ. ಶ್ರದ್ಧೆ ಇದೆ ಆದ್ರೆ ಸಾಧನ ಭ್ರಷ್ಟನಾಗಿದ್ದಾನೆ. ಶ್ರದ್ಧೆ ಇದೆ ಆದ್ರೆ ಗುರಿ ಮುಟ್ಲಿಕ್ಕೆ ಬೇಕಾದ ಪರಿಪೂರ್ಣವಾದ ಪ್ರಯತ್ನ ಇಲ್ಲ. ಆದ್ರೆ ಶ್ರದ್ಧೆ ಇತ್ತು, ಭಗವಂತನ ಮೇಲೆ ನಂಬಿಕೆ ಇತ್ತು, ಭಗವದ್ ಭಕ್ತರ ಮೇಲೆ ವಿನಯ ಇತ್ತು, ಗೌರವ ಇತ್ತು, ಎಲ್ಲ ಇತ್ತು. ಹಾಗಾಗಿ ಶ್ರದ್ಧೆ ಇದ್ದದ್ದರಿಂದಾಗಿ ಈ ಲೋಕದಲ್ಲಾಗ್ಲಿ, ಅಮೂತ್ರ ಅಂದ್ರೆ ಪರಲೋಕದಲ್ಲಾಗ್ಲಿ ಅವನಿಗೆ ವಿನಾಶ ಇಲ್ಲ. ವಿನಾಶ ಇಲ್ಲ ಶಬ್ದಕ್ಕರ್ಥ ಏನು? ರಾಯರು ಒಳ್ಳೆ ಸುಲಭದ ಅರ್ಥ ಬರೀತಾರೆ. ದುರ್ಗತಿ ಇಲ್ಲ, ಕೆಟ್ಟ ಗತಿ ಇಲ್ಲ. ಅಂದ್ರೆ ಈ ಲೋಕದಲ್ಲಿ ಮತ್ತು ಇನ್ನು ಉತ್ತಮವಾಗೇ ಅವನು ಜನ್ಮವನ್ನ ಪಡೆದಾನೆ. ಪರಲೋಕದಲ್ಲೂ ಅಷ್ಟೇ ಸ್ವರ್ಗಾದಿ ಲೋಕಗಳನ್ನೇ ಪಡಿತಾನೆ ಹೊರತು ಯಾವುದೋ ಒಂದು ನರಕವನ್ನ ಪಡೆದು ಆ ನರಕ ದುಃಖವನ್ನ ಅನುಭವಿಸ್ತಕ್ಕಂಥ ದೌರ್ಭಾಗ್ಯ ಅವನಿಗೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಏಕೆಂದರೆ ಕಲ್ಯಾಣ ಕೃತ್ಕಶ್ಚಿತ್ ದುರ್ಗತಿ ತಾತ ನಗಚ್ಚತಿ. ತಾತ ಎಂಬುದಾಗಿ ಅರ್ಜುನನಿಗೆ ಕೃಷ್ಣ ಮಾಡತಕ್ಕಂಥ ಒಂದು ಸಂಬೋಧನೆ. ತಾತ ತಾತ ಅಂತ ಹೇಳಿದ್ರೆ ಕನ್ನಡದ ತಾತ ಅಲ್ಲ. ತಾತ ಅಂದ್ರೆ ಮಗುವೆ ಅನ್ನೋ ಅರ್ಥದಲ್ಲಿ, ಅಂದ್ರೆ ತುಂಬಾ ಆತ್ಮೀಯ. ಅರ್ಜುನನನ್ನ ಕೃಷ್ಣ ತುಂಬಾ ಆತ್ಮೀಯನಾಗಿ ಒಂದು ಮಗು ಎಂಬತಕ್ಕಂಥ ಭಾವನೆಯಿಂದಾಗಿ ಸಂಬೋಧನೆ ಮಾಡ್ತಾ ಇದ್ದಾನೆ. ವಸ್ತುತಃ ತಾತ ಅಂದ್ರೆ ಅಪ್ಪ ಅಂತ ಅರ್ಥ, ತಂದೆ ಅಂತ ಅರ್ಥ. ಇಲ್ಲಿ ಹಾಗೆ ಮಗುನ್ ನಾವು ಕರಿತೀವಲ್ಲ ಅಪ್ಪ ಅಂತ, ಹಾಗೆ ಬಹಳ ಅವನ ಮೇಲೆ ಒಂದು ಕಾರುಣ್ಯ, ತುಂಬಾ ಅವನ ಬಗ್ಗೆ ಸೌಮ್ಯ ಭಾವನದಿಂದಾಗಿ ತಾತ ಎಂಬುದಾಗಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ಸಂಬೋಧನೆಯನ್ನ ಮಾಡಿ ಅಂದ್ರೆ ಎಷ್ಟು ಒಂದು ಪ್ರಾಮಾಣಿಕವಾದ ಕಾಳಜಿಯಿಂದ ಪ್ರಶ್ನೆಯನ್ನ ಕೇಳ್ತಾ ಇದ್ದೀಯಾ. ನನಗೆ ಬಹಳ ಸಂತೋಷವಾಯ್ತು ನಿನ್ನ ಪ್ರಶ್ನೆ. ಯಾಕಂದ್ರೆ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೇನೆ ಸಕಲ ಸಾಧಕರಿಗೆ ಇರತಕ್ಕಂಥ ಪ್ರಶ್ನೆ ಇದು. ನಾವು ಅಲ್ಪ ಸ್ವಲ್ಪ ಸಾಧನೆ ಮಾಡಿ ಸಾಧನೆಯನ್ನು ಪರಿಪೂರ್ಣ ಮಾಡದೆ ಹೋದ್ರೆ ನಮ್ಮ ಸಾಧನೆ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವ. ಇಷ್ಟು ದಿವಸದ ಉಪವಾಸ, ಇಷ್ಟೆಲ್ಲ ದಾನ ಧರ್ಮ ಯಜ್ಞ ಯಾಗ ದೇಹದಂಡನೆ ವ್ರತಾನುಷ್ಠಾನ ಆಹಾರದ ನಿಯಮ ಜೀವನ ಪದ್ಧತಿ ಅದೆಲ್ಲ ವ್ಯರ್ಥವ ಅಂತ ಯಾರಿಗಾದ್ರೂ ಅನಿಸ್ಬಿಡತ್ತೆ. ಅದಕ್ಕೆ ಎಲ್ಲರ ಸ್ಥಾನದಲ್ಲಿ ನಿಂತು ನೀನೊಬ್ಬ ಇಂದ್ರಾಂಶ ಸಂಭೂತ, ನೀನು ಸಾಕ್ಷಾತ್ ಇಂದ್ರ, ದೇವತೆಗಳ ಅಧಿಪತಿ, ನಿನಗೆ ಇಂಥ ಪ್ರಶ್ನೆಗಳು ಬರೋದಿಲ್ಲ. ಆದ್ರೆ ಸಾಧಕರ ಮನಸ್ಸಿನಲ್ಲಿ ಹುಟ್ಟುವಂತ ಪ್ರಶ್ನೆಯನ್ನೇ ನಿನ್ನ ಪ್ರಶ್ನೆ ಎಂಬುದಾಗಿ ಭಾವಿಸಿ ಆ ಲೋಕದ ಮೇಲಿನ ಕಾರುಣ್ಯದಿಂದಾಗಿ ಪ್ರಶ್ನೆಯನ್ನ ಕೇಳ್ತಾ ಇದೆಯಲ್ಲ ಅನ್ನೋ ಒಂದು ಖುಷಿ. ಅದಕ್ಕೋಸ್ಕರವಾಗಿ ತಾತ ಎಂಬುದಾಗಿ ಸಂಬೋಧನೆ ಮಾಡಿ ಹೇಳ್ತಿದ್ದಾನೆ. ಕಲ್ಯಾಣಕೃತು ಕಶ್ಚಿತ್ ದುರ್ಗತಿ ನ ಗಚ್ಚತಿ. ಕಲ್ಯಾಣಕೃತ್, ಒಳ್ಳೆ ಕೆಲಸ ಮಾಡಿದ್ದಾನೋ ಅವನಿಗೆ ಎಂದೆಂದಿಗೂ ಕೆಟ್ಟದಾಗೋದಿಲ್ಲ. ಇದೊಂದು ಸ್ಲೋಗನ್ ಇದು. ಒಳ್ಳೆಯದು ಮಾಡಿದವರಿಗೆ ಒಳ್ಳೇದೇ ಆಗತ್ತೆ, ಒಳ್ಳೇದು ಮಾಡಿದವನು ಕೆಟ್ಟದಾಗೋದೇ ಇಲ್ಲ. ನಹಿ ಕಲ್ಯಾಣ ಕೃತ್ ಕಶ್ಚಿತು ದುರ್ಗತಿ ತಾತ ಗಚ್ಚತಿ. ಕಲ್ಯಾಣ ಅಂದ್ರೆ ಒಳ್ಳೇದು, ಮಂಗಳಕರವಾಗಿರತಕ್ಕಂಥ ಕೆಲಸಗಳು ಅಂತ ಅರ್ಥ. ಯಾರು ಮಂಗಳಮಯವಾದ ಕೆಲಸಗಳನ್ನ ಮಾಡ್ತಾನೋ ಅವನಿಗೆ ಎಂದೆಂದಿಗೂ ದುರ್ಗತಿ ಇಲ್ಲ. ದುರ್ಗತಿ ಇಲ್ಲ ಅಂದ್ರೆ ಅರ್ಥ ಏನು? ಕೆಟ್ಟದ್ದಿಲ್ಲ. ಕಲ್ಯಾಣ ಕೃತ್ ಅಂದ್ರೆ ಅರ್ಥ ಏನು? ಕಲ್ಯಾಣಾನ್ ಕರೋತೀತಿ ಕಲ್ಯಾಣ ಕೃತ್. ಒಳ್ಳೆ ಕೆಲಸಗಳನ್ನೇ ಮಾಡ್ತಾನೆ ಜೀವನದುದ್ದಕ್ಕೂ. ಯಾರಿಗೋ ಬಾಯಾರಿಕೆಯಿಂದ ಬಳಲ್ತಾ ಇದ್ದಾರೆ, ನೀರು ಕೊಡ್ತಾನೆ. ಯಾರೋ ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ, ಅನ್ನ ಕೊಡ್ತಾನೆ. ಇನ್ಯಾರೋ ಕೆಲಸ ಇಲ್ಲ, ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಿದ್ದಾರೆ, ಅವರಿಗೆ ಬೆನ್ನೆಲುಬಾಗಿ ನಿಲ್ತಾನೆ. ಹೀಗೆ ತನ್ನ ಕೈಯಲ್ಲಿ ಯಾವ ರೀತಿಯಲ್ಲೆಲ್ಲ ಸಮಾಜಕ್ಕೆ ನಾನು ಸಹಕಾರ ಮಾಡಬಹುದು ಅಂತ ಹೊಂದಿರುತ್ತೋ ಆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಸಹಕಾರ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಮನಸ್ಸನ್ನು ಹೊಂದಿ ಆ ಸಹಕಾರವನ್ನು ಮಾಡ್ತಾರೆ.
ಈಗ ಸಾಮಾಜಿಕವಾದ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಾನೆ, ಧಾರ್ಮಿಕವಾಗಿ ಜಪತಪಾದಿ ಅನುಷ್ಠಾನಗಳನ್ನು ಮಾಡ್ತಾನೆ, ದಾನ ಧರ್ಮಾದಿಗಳನ್ನ ಮಾಡ್ತಾನೆ, ಯಜ್ಞಯಾಗಾದಿಗಳನ್ನ ಮಾಡ್ತಾನೆ, ದೊಡ್ಡವರ ಮೇಲೆ ಗೌರವವನ್ನ ಇಟ್ಟುಕೊಂಡಿರ್ತಾನೆ, ತಂದೆ ತಾಯಿಯಂತರ ಸೇವೆಯನ್ನ ಮಾಡ್ತಾನೆ, ಗುರುಗಳ ಬಗ್ಗೆ ವಿನಯವನ್ನು ಹೊಂದಿರ್ತಾನೆ. ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆ ವ್ಯಕ್ತಿಯಾಗಿರ್ತಾನೆ. ಅದರಿಂದಾಗಿ ಅವನು ಕಲ್ಯಾಣಕೃತ್ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಅದರಿಂದಾಗಿ ಅವನಿಗೆ ಎಂದೆಂದಿಗೂ ದುರ್ಗತಿ ಇಲ್ಲ. ಹಾಗಾಗಿ ನಾವು ಈ ಕೃಷ್ಣನ ಈ ಮಾತನ್ನ ಪ್ರತಿ ಕ್ಷಣದಲ್ಲೂ ನೆನಪಿಟ್ಕೊಳ್ಬೇಕಾದದ್ದು. ನಾವು ಕೆಟ್ಟದ್ದನ್ನ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಮುನ್ನುಗ್ಗಬಾರದು. ಆಲೋಚನೆ ಮಾಡಬೇಕು, ಅಯ್ಯೋ ಇಂಥ ಕೆಟ್ಟದ್ದು, ಇದು ಕೆಟ್ಟದ್ದು ಹೌದೋ ಅಲ್ವೋ ಆಲೋಚನೆ ಮಾಡಿ ಕೆಟ್ಟದ್ದು ಅಂತ ನಮ್ಗೆ ಅನ್ಸಿದ್ರೆ ಅಂತದ್ರಿಂದ ನಾವು ಹಿಂದಕ್ಕೆ ಬಂದ್ಬಿಡ್ಬೇಕು. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಯಾವತ್ತೂ ಹಿಂಜರಿಲೇಬಾರದು. ಒಳ್ಳೇದಾ, ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ಕೃಷ್ಣ ಹೇಳಿದ್ದಾನೆ, ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗೇ ಆಗತ್ತೆ. ನಹಿ ಕಲ್ಯಾಣ ಕೃತ್ಕಸ್ತಿ ದುರ್ಗತಿ ತಾತ ಗಚ್ಚತಿ. ಒಳ್ಳೆ ಕೆಲಸವನ್ನ ಮಾಡಿದವನಿಗೆ ಕೆಟ್ಟದ್ದೆಂದೆಂದು ಕೂಡ ಆಗೋದಿಲ್ಲ. ಏನೋ ತಾತ್ಕಾಲಿಕವಾಗಿ ನಮ್ಮ ಮೇಲೆ ಅಪಪ್ರಚಾರಗಳು ಬರಬಹುದು, ಅಥವಾ ನಮ್ಮ ವಿರುದ್ಧವಾಗಿ ಇನ್ನೇನೋ ಒಂದು ರೀತಿಯಾಗಿರ್ತಕ್ಕಂತಹ ತಂತ್ರಗಳು ಹೆಣೆಯುವಂತದ್ದಾಗಬಹುದು, ಅಥವಾ ನಮಗೆ ಸ್ಥಾನ ಭ್ರಷ್ಟತೆ ಬರಬಹುದು, ತಾತ್ಕಾಲಿಕವಾದ ಸಮಸ್ಯೆಗಳಾಗಬಹುದು. ಆದ್ರೆ ನಮಗೆ ಒಂದು ನಿಶ್ಚಯ ಇರಬೇಕು, ನಾನು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನೋ ತೊಂದರೆಗಳು, ಪ್ರತಿಬಂಧಕಗಳು, ಆಘಾತಗಳು ಆಗಾಗ ಆಗ್ತಾ ಇರತ್ತೆ. ಆದರೆ ಒಂದಲ್ಲ ಒಂದ್ ದಿವಸ ನನಗೆ ಇದರಿಂದ ಒಳ್ಳೇದಾಗೇ ಆಗತ್ತೆ. ಹಾಗಾಗಿ ಒಳ್ಳೆ ಕೆಲಸದಿಂದ ನಾನು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಕೆಟ್ಟ ಕೆಲಸದ ಬಗ್ಗೆ ಎಂದೆಂದಿಗೂ ಕೂಡ ಆಲೋಚನೆ ಮಾಡೋದೇ ಇಲ್ಲ. ಕೃಷ್ಣ ಹೇಳಿದ್ದಾನೆ, ಒಳ್ಳೇದ್ ಮಾಡಿದ್ರೆ ಕೆಟ್ಟದ್ದಾಗಲ್ಲ, ಒಳ್ಳೇದಾಗೇ ಆಗತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಕೃಷ್ಣನ ಭಕ್ತನಾಗಿರ್ತಕ್ಕಂಥ ನಾನು ಎಂದೆಂದಿಗೂ ಒಳ್ಳೆಯದನ್ನೇ ಮಾಡ್ತೇನೆ, ಒಳ್ಳೆ ಮಾರ್ಗದಲ್ಲೇ ಇರ್ತೇನೆ, ಒಳ್ಳೆ ಮಾತೇ ಆಡ್ತೇನೆ ಎಂಬುದಾಗಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಈ ಮಾತನ್ನ ಪ್ರತಿ ಕ್ಷಣದಲ್ಲೂ ನಹಿ ಕಲ್ಯಾಣ ಕೃತ್ಕಸ್ತಿ ದುರ್ಗತಿ ತಾತಗಚ್ಚದಿ ಎಂಬತಕ್ಕಂಥ ಮಾತನ್ನ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ನಾವು ನೆನಪಿಟ್ಕೊಳ್ಬೇಕು. ಪಾರ್ಥ, ಎಲೆ ತತ್ವಜ್ಞಾನಿಯೇ, ಪೃಥೆಯ ಮಗನೇ, ಅಂದ್ರೆ ಕೃಷ್ಣನ ಸೋದರತ್ತೆಯ ಮಗ. ಕುಂತಿ ಮೊದಲು ಪೃಥೆಯಾಗಿದ್ದು, ಕೃಷ್ಣನಿಗೆ ಸೋದರತ್ತೆ ಆಗಬೇಕು. ಅವನ ಮಗ ಅರ್ಜುನ. ತಸ್ಯ ಅಂತ ಯೋಗ ಭ್ರಷ್ಟನಿಗೆ ಇಹ ಈ ಲೋಕದಲ್ಲಿ ವಿನಾಶ. ವಿನಾಶ ಅಂದ್ರೇನು? ಅನಿಷ್ಟ ಪ್ರಾಪ್ತಿ, ಕೆಟ್ಟದ್ದಾಗುವಿಕೆ. ನ ಏವ ವಿದ್ಯತೆ, ಇಲ್ಲವೇ ಇಲ್ಲ. ಯಾಕಂದ್ರೆ ಒಳ್ಳೇದ್ ಮಾಡಿದ್ದಾನಲ್ವಾ, ಒಳ್ಳೇದ್ ಮಾಡಿದ್ದಾನೆ, ಆದ್ರೆ ಪೂರ್ತಿ ಗುರಿ ಮುಟ್ಲಿಕ್ಕಾಗಿಲ್ಲ ಅಷ್ಟೇ. ಅಯತಿ ಶ್ರದ್ಧೆಯ ಉಪಯತಃ ಯೋಗಾತ ಚಲಿತ ಮಾನಸಃ. ಶ್ರದ್ಧೆ ಇದೆ, ಒಳ್ಳೆ ಕೆಲಸ ಮಾಡಿದ್ದಾನೆ, ಆದ್ರೆ ಗುರಿ ಮುಟ್ಲಿಕ್ಕೆ ಬೇಕಾಗುವಷ್ಟು ಪ್ರಯತ್ನ ಅವನಿಂದ ಮಾಡ್ಲಿಕ್ಕಾಗಿಲ್ಲ. ಅಂತವನಿಗೆ ಈ ಲೋಕದಲ್ಲಂತೂ ಕೆಟ್ಟದ್ದಾಗೋದಿಲ್ಲ. ಇನ್ನು ಅಮುತ್ರ, ಪರಲೋಕದಲ್ಲೂ ಕೂಡ ನಯೇವ ವಿದ್ಯತೆ, ಎಂದೆಂದಿಗೂ ಕೆಟ್ಟದ್ದಾಗೋದಿಲ್ಲ. ಹಾಗಾಗಿ ಐಹಿಕವಾದ ಭಯವೂ ಬೇಡ, ಪಾರತ್ರಿಕವಾದ ಭಯವೂ ಬೇಡ, ಒಳ್ಳೆಯದೇ ಆಗತ್ತೆ. ಏಕೆಂದರೆ ಕಲ್ಯಾಣ ಕೃತು, ಒಳ್ಳೆಯ ಕೆಲಸವನ್ನ ಮಾಡಿದಂತಹ ವ್ಯಕ್ತಿ, ಕಶ್ಚಿತ್ ಯಾವನೊಬ್ಬನು, ಅದು ಯಾರು ಬೇಕಾದರೂ ಆಗಲಿ, ಅದು ಬ್ರಾಹ್ಮಣನೇ ಆಗಬೇಕು ಅಥವಾ ಮತ್ತೊಬ್ಬ ಆಗಬೇಕಾದ್ರೆ ಇಲ್ಲ, ಯಾರು ಬೇಕಾದ್ರೂ ಆಗ್ಲಿ, ಗಂಡ ಆಗ್ಲಿ, ಹೆಣ್ಣಾಗ್ಲಿ, ಬ್ರಾಹ್ಮಣ ಆಗ್ಲಿ, ಕ್ಷತ್ರಿಯ ಆಗ್ಲಿ, ವೈಶ್ಯ ಆಗ್ಲಿ, ಶೂದ್ರ ಆಗ್ಲಿ, ಯಾರೇ ಆಗ್ಲಿ, ಒಳ್ಳೆಯದನ್ನು ಮಾಡಿದ್ದಾರ ಒಳ್ಳೇದಾಗತ್ತೆ. ಕಲ್ಯಾಣಕೃತ್ ಕಶ್ಚಿತ್, ಒಳ್ಳೆಯ ಕೆಲಸವನ್ನ ಮಾಡಿದ ಯಾವೊಬ್ಬನೂ ಕೂಡ ದುರ್ಗತಿ, ಕೆಟ್ಟ ಬಾಳನ್ನು ಅಥವಾ ದುಷ್ಟ ಕೆಟ್ಟ ಗತಿಯನ್ನು, ದುರ್ಗತಿಯನ್ನು ನಗಚ್ಚತಿ, ಹೊಂದುವುದಿಲ್ಲವಷ್ಟೇ. ಒಳ್ಳೆಯ ಕೆಲಸವನ್ನ ಮಾಡಿದವನಿಗೆ ಕೆಟ್ಟದ್ದು ಎಂದೆಂದಿಗೂ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನಿರಂತರವಾಗಿ ಒಳ್ಳೆಯದನ್ನೇ ಮಾಡೋಣ, ಧಾರ್ಮಿಕರಾಗಿ ಇರೋಣ ಎಂಬುವಂಥದ್ದು ಆ ಕೃಷ್ಣನ ಒಂದು ಮಾತಿನ ಅಭಿಪ್ರಾಯ. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಕೃಷ್ಣಾರ್ಪಣಮಸ್ತು.